ನಾನು ಬೆಳಗ್ಗೆ ಎದ್ದು ಸುಪ್ರಭಾತ ಆಡುವಾಗ ನೀನು ಆಸಾನ್ ಕೂಗಿದ್ರೆ ನಾನು ಅದಕ್ಕೆ ತೊಂದರೆ ಕೊಡ್ಲಿಲ್ಲ. ನನ್ನ ಸಹೋದರ ನೀನು ಕೂಗು ಅಂತ ಹೇಳಿದ್ವಿ. ಅಲ್ಲ ಒಬ್ಬನೇ ದೇವರು, ಅಲ್ಲಾನ ಹೊರತು ದೇವರಿಲ್ಲ ಅಂದಾಗ ಆಯ್ತು ಬಿಡು ನೀನ್ ಕೂಗು, ನನಗ್ ಮುಕ್ಕೋಟಿ ದೇವರು ಇರ್ಬೋದು, ನಿನಗ್ ಒಬ್ಬನೇ ಅಂತ ಕರೆಯೋದಾದ್ರೆ ಕೂಗು, ನನಗೆ ಯಾವ ಬೇಸರ ಇಲ್ಲ ಅಂದ್ವಿ. ಅವನು ಆಸಾನ್ ಅಲ್ಲ ಒಬ್ಬನೇ ದೇವರು ಅಂತ ಕೂಗುವಾಗಲೂ ಕೂಡ ನಾವು ಮುಕ್ಕೋಟಿ ದೇವರಿದ್ದಾವೆ ಅಂತ ತುಳಸಿ ಗಟ್ಟೆನ ಸುತ್ತಾಗ್ತಾ ಇದ್ವಿ. ನಾವು ನಿಮಗೆ ತೊಂದರೆ ಕೊಡ್ಲಿಲ್ಲ. ಸೌಹಾರ್ದಯುತ ಬದುಕನ್ನು ನಾವು ನಿಮಗೆ ಧಾರ್ಮಿಕ ನಂಬಿಕೆಗಳ ಜೊತೆ ಬದುಕೊಂಡು ಕೊಡ್ವಿ. ಆದ್ರೆ ನೀವೇನ್ ಮಾಡಿದ್ರಿ? ನಾವು ಇದೇ ಆಲೇಕಲ್ನಲ್ಲಿ ನಡೀತಾ ಇರ್ತಕ್ಕಂಥ ಮಾರಮ್ಮನ ಜಾತ್ರೆ, ಇದೇ ಆಲೇಕಲ್ನಲ್ಲಿ ನಡೆಯುವ ಮಾರಮ್ಮನ ಜಾತ್ರೆಗೆ ನೀವು ಬರಲಿ ಅನ್ನೋ ಕಾರಣಕ್ಕೆ ನೀವು ನನ್ನ ಜನಾಂಗದ ನಾನು ಯಾವತ್ತೂ ಅವ್ರನ್ನ ನಂಗೆ ಕರೆಯೋದಿಲ್ಲ, ಯಾಕೆಂದ್ರೆ ಅವ್ರು ನಮ್ಮ ಹಿಂದೂಗಳು. ನೀವು ಕರಿತೀರಿ ದಲಿತರು ಅಂತ. ನನ್ನ ಆ ಹಿಂದೂಗಳು ಕಡಿಯುವ ಆ ಕುರಿಯನ್ನ ನೀವು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನೀವು ನಮ್ ಜೊತೆಗೆ ಬಂದು ನಮ್ಮ ಹೊಟ್ಟೆಗೆ ಕುಡ್ಕೊಂಡು ಊಟ ಮಾಡ್ಲಿ ಅಂತ ಹೇಳಿ ನಿಮ್ಮದೇ ಮುಸಲ್ಮಾನ್ ಒಬ್ಬನ್ ಕರ್ಕೊಂಡು ಬಂದು ನನ್ನ ಮಾರಮ್ಮನ ಜಾತ್ರೆ ಒಳಗಡೆ ಅಲ್ಲಾ ಒಬ್ನೇ ದೇವ್ರು ಅಂತ ಮತ್ತೆ ಬಿಸ್ಮಿಲ್ಲಾ ಹೇಳ್ಸಿ ಆ ಕುರಿ ಕಡ್ದು ಅದಕ್ಕೆ ಸಪ್ರೇಟ್ ಆಗಿ ಅಡಿಗೆ ಮಾಡಿಸಿ ಅದನ್ನ ಅಡಿಗೆ ಮಾಡಿ ನಿನಗ್ ಸಪ್ರೇಟ್ ಆಗಿ ಕೊಟ್ಟು ನಾಲ್ ಪಕ್ಕದಲ್ಲಿ ನನ್ ಮಾರಮ್ಮನ ಕಡ್ದಿದ್ ಕುರಿ ತಿಂದು ಮತ್ತು ಸಹೋದರತ್ವವನ್ನು ಪಾಲಿಸೋದ್ವಲ್ರಿ ನೀವು ನನ್ನ ಜೊತೆಗಿರುವಂತ. ಇಫ್ತಿಯಾರ್ಗೂ ನನ್ಗೂ ಸಂಬಂಧ ಇಲ್ಲ ಅಂತ ಅಂದ್ರು ನೀನೆಲ್ಲ ಇಫ್ತಿಯಾರ್ ಕೂಟ ಕರೆದ್ರು ಅಲ್ಲಿ ಬಂದು ಕುತ್ಕೊಂಡು ನಿನ್ ಜೊತೆ ಕುತ್ಕೊಂಡು ನನ್ ಧಾರ್ಮಿಕ ಭಾವನೆ ಅಲ್ಲ ಅಂದ್ರು ನಿನ್ ಜೊತೆ ಕುತ್ಕೊಂಡು ಊಟ ಮಾಡೋದ್ವಲ್ರಿ ನಾವು. ಆದ್ರೆ ನೀನ್ ಮಾಡಿದ್ದೇನು? ಗೋಬು ನನ್ನ ಧಾರ್ಮಿಕ ಭಾವನೆ, ಗೋಬು ನಾನು ಪೂಜೆ ಮಾಡ್ತೀನಿ ಕರಿಬೇಡ ಅಂದ್ರೆ ಸಂತೆ ಒಂದು ಮಾಡ್ತೀವಿ. ರೈತರೆಲ್ಲ ಬೀದಿಗೆ ಬರ್ತಾರೆ, ನೀವು ಗೋವುಗಳನ್ನು ಖರೀದಿ ಮಾಡಬೇಡಿ, ನಿಮಗೆ ತಾಕತ್ತಿದ್ರೆ ರಾಷ್ಟ್ರೀಯ ಪ್ರಾಣಿ ಮಾಡಿ. ಏನಿದ್ರು ಮಾತಿನ ಅರ್ಥ? ಏನಿದ್ರು ಮಾತಿನ ಅರ್ಥ? ನೀನ್ ರಾಷ್ಟ್ರೀಯ ಪ್ರಾಣಿ ಮಾಡೋವರೆಗೂ ನೀನ್ ಕರೀತಾ ಇರ್ತೀಯಾ? ನೀವ್ಯಾರು ಅದನ್ನ ರಾಷ್ಟ್ರೀಯ ಪ್ರಾಣಿ ಮಾಡ್ಬೇಕಾಗಿಲ್ಲ. ಪ್ರತಿ ಮನೆಯಲ್ಲಿ ತಾಯಿ ಬೇರು ಅದನ್ನ ಪೂಜೆ ಮಾಡಿ ಅದಕ್ಕೆ ರಾಷ್ಟ್ರ ಮಾತೆಯನ್ನ ತನ್ನ ಎದೆ ಒಳಗಡೆ ಕೊಟ್ಟಿದ್ದಾರೆ. ನೀ ಕೆಲವರು ಅಷ್ಟೇ. ನಾನು ಕೊನೆಯದಾಗಿ ಹೇಳೋ ಒಂದೇ ಒಂದು ಮಾತು, ಅದು ರಾಷ್ಟ್ರೀಯ ಪ್ರಾಣಿ ಮಾಡ್ತಾರೋ ಮಾಡಲ್ಬೋದು ನನಗೆ ಸಂಬಂಧ ಪಡದೇ ಇಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಗೋಹತ್ಯೆ ನಿಷೇಧ ಕಾಯ್ದೆಗೆ ನಿಮಗೆ ಇಲ್ಲ. ನನ್ ದೇಶದಲ್ಲಿ ಕಾನೂನಿದೆ, ನನ್ ದೇಶದಲ್ಲಿ ಸಂವಿಧಾನ ಇದೆ. ನನ್ ಮಗ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ 500 ರೂಪಾಯಿ ಫೈನ್ ಆಗುತ್ತೆ ಅಂತೀವಿ. ಮೈಸೂರ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದಾವೆ, ಸಿಂಪಲ್ ಹಾಕೊಂಡು ಅಂತೀವಿ. ಮತ್ತೆಲ್ಲ ಹೋದ್ರೆ ಪೊಲೀಸ್ ನೋಡಿದಾರೆ ಹುಷಾರು ಅಂತೀವಿ. ಗೊತ್ತಿಲ್ಲದ್ರೆ ಯಾರೋ ಒಬ್ಬ ಪುನೀತ್ಕೆರೆ ಜೊತೆ ಕೇಸ್ ಆಗ್ಬೋದು ಕಣಲ್ಲಿ, ಅವನ ಜೊತೆ ಓಡಾಡಬೇಡ ಅಂತ ಹೇಳ್ತೀವಿ. ಇಷ್ಟೆಲ್ಲ ಪ್ರಿಕಾಷನ್ ತಗೊಳ್ಳೋ ನಾವು ನನ್ನ ದೇಶದಲ್ಲಿ ಈ ಕಾನೂನು ಇದ್ರೂ ಕೂಡ, ಗೋಹತ್ಯೆ ಮಾಡಬಾರದು ಅಂತ ಇದ್ರೂ ಕೂಡ ಇದೇ ಗೋಹತ್ಯೆಯನ್ನ ಪ್ರತಿ ಮನೆ ಮುಂದೆ ಇವತ್ತು ಮನೆ ಯಾರಾದ್ರೂ ಪ್ರತಿ ಮನೆಯ ಮುಂದೆ ಗುಡದಳ್ಳಿಲಿ, ಯಾಕೆ ಗುಡದಳ್ಳಿಲಿ, ಇಲಿಯಾಸ್ ನಗರದಲ್ಲಿ, ಯಾಕೆ ಇಲಿಯಾಸ್ ನಗರದಲ್ಲಿ, ಶಿವಾಜಿನಗರದಲ್ಲಿ, ಯಾಕೆ ಶಿವಾಜಿನಗರದಲ್ಲಿ? ಹಾಗಾದ್ರೆ ನಾನ್ ನಿಮಗ್ ಕೇಳೋದು, ನೀವು ನಂಬಿರ್ತಕ್ಕಂಥ ಅದೇ ಕಾನೂನು ಯಾಕೆ ಇಲ್ಲಿ ಚಾಲು ಇಲ್ಲ? ಹೊಸಕೋಟೆಯಲ್ಲಿ ಪೊಲೀಸರನ್ನ ಕರ್ಕೊಂಡು ಹೋದ್ರು ನನ್ನವರು ಹೇಳ್ತಾರಲ್ಲ, ಇವರು ಆಗೋದ್ವಿ ಈಗೋದ್ವಿ ಅಂತ. ನಮ್ಮ ಗೋವು ನಾವು ಅನ್ನೋ ಗೋಕ್ಯಾನ್ ಫೌಂಡೇಶನ್ ನ ಸಂಜಯ್ ಅನ್ನೋ ಒಬ್ಬ ವ್ಯಕ್ತಿ ಕಳೆದ ಅನೇಕ ದಶಕಗಳಿಂದ ಗೋವಿಗಾಗಿ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ 5 ಜನ ಪೊಲೀಸರನ್ನ ತನ್ನ ಜೊತೆ ಕರ್ಕೊಂಡು 10 ಒಂಟೆಗಳಿದ್ದಾವೆ, 20 ಎತ್ತುಗಳಿದ್ದಾವೆ, ಬನ್ನಿ ಅಂತ ಹೇಳಿ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದಾರೆ ಹೊಸಕೋಟೆಗೆ. ಯಾಕೆ ಕುಳಿತ್ರೆ ಪೊಲೀಸರನ್ನ ಬಿಟ್ಟು ಹೋಗ್ತೀರಾ ನೀವು ಅಂತ ನನಗೆ ಕೇಳ್ತಿರಲ್ಲ. ಯಾಕೆ ಅಂತ ಅಂದ್ರೆ ನನಗೆ ಗೊತ್ತು, ಪೊಲೀಸ್ನವರಿಗೆ ತಿಳಿಸಿದ ಮರುಕ್ಷಣವೇ ಅದು ಜಿಹಾದಿಗಳ ಕಿವಿ ಕೇಳುತ್ತೆ ಅಂತ. ಪೊಲೀಸ್ನವರಿಗೆ ಹೇಳ್ತೀನಲ್ಲ ನಾನು, ಇಂಥ ಭಾಗದಲ್ಲಿ ಹಸುಗಳಿದಾವೆ ಅಂತ, ಫ್ರಾಕ್ಚರ್ ಆಫ್ ಸೆಕೆಂಡ್ ನಲ್ಲಿ ನಿಮ್ ಜಾಗದಲ್ಲಿ ಹಸು ಇದಾವೆ ಅಂತ ಪುನೀತ್ಕೆರೆ ಗೊತ್ತಾಗಿದೆ ಅಂತ ಹೇಳಿ ಅಲ್ಲಿಂದ ಒಬ್ಬ ಇನ್ಫಾರ್ಮೇಶನ್ ಅವನಿಗೆ ಕೊಡ್ತಾನಲ್ಲ. ಯಾವ ನೆಟ್ವರ್ಕ್ ಅವ್ರು ಬೆಳೆಸ್ಕೊಟ್ಟಿದ್ದಾರೆ, ಯಾವ ನೆಟ್ವರ್ಕ್ ನಿಮಗಿಲ್ಲ. ದೇಶದ ಚಿಂತನೆಯನ್ನು ನೀವು ಯಾಕೆ ಮಾಡ್ತಿಲ್ಲ? ಕುಟುಂಬದ ಚಿಂತನೆಯನ್ನೇ ಮಾಡ್ತಾರ ಸಮಾಜ, ಈ ಚಿಂತನೆಯನ್ನು ಮಾಡ್ತಿಲ್ಲ. ನಾನು ಗೋವಿಂದ ಒಂದೇ ಬಿಟ್ಬಿಡಿ, ಬೇರೆ ಇನ್ನೂದಾವು. ಇದೊಂದೇ ಲೀಗಲ್ ಪ್ರಶ್ನೆ ಕೇಳ್ತಿದೀವಿ ನಾವು, ಕಾನೂನಾತ್ಮಕ ಪ್ರಶ್ನೆ ಕೇಳ್ತಾ ಇದೀವಿ ನಾವು ನಿಮ್ಮನ್ನ. ಟೋಲಲ್ಲಿ 10 ನಿಮಿಷ ವೇಟ್ ಮಾಡೋದು, ಕಷ್ಟಪಟ್ಟು ಜಗಳ ಮಾಡೋ ನಮ್ ಸಮಾಜ ಕಾನೂನು ಪ್ರಶ್ನೆ ಮಾಡೋದಕ್ಕೆ ಕಾನೂನನ್ನು ಚಾಲೂ ಮಾಡಿ ಕಾನೂನನ್ನು ಜಾರಿಗೆ ತನ್ನಿ ಅಂತ ನಾವು ಯಾವತ್ತೂ ಪ್ರಶ್ನೆ ಮಾಡ್ಲಿಲ್ಲ. ಪ್ರಶ್ನೆ ಮಾಡ್ಬೇಕು ನಾವು ಪ್ರಶ್ನೆ ಮಾಡಿದ್ರೆ ಮಾತ್ರ ನಮ್ ಸಮಾಜ, ಇಲ್ಲಾಂದ್ರೆ ನಮ್ ಸಮಾಜ ಉಳಿಯೋದಿಲ್ಲ. ನೀವು ಪ್ರಶ್ನೆ ಹೆಂಗ ಮಾಡ್ತೀರಿ? ಪ್ರಶ್ನೆ ಮಾಡುವಂತವ್ರಿಗೆ ನಿಮ್ ಬೆಂಬಲ ಕೊಟ್ರೆ ಅದೇ ನಿಮ್ ಪ್ರಶ್ನೆ, ಮತ್ತೆ ಯಾವ್ದೋ ಪ್ರಶ್ನೆ ಅದು.
5 ಜನ ಪೊಲೀಸರನ್ನ ಜೊತೆ ಕರ್ಕೊಂಡು ಹೊಸಕೋಟೆಯ ಆ ಕಸಾಯಿಖಾನೆ ಏನ್ ಮಾಡ್ಲಿಕ್ಕೆ ತಂದಿಟ್ಕೊಂಡಿದ್ರು ಬಕ್ರೀದ್ಗೆ ಬಲಿ ಕೊಡ್ಲಿಕ್ಕೆ ಒಂಟೆಗಳು ಬರುವಾಗೆ ಇಲ್ಲ. ರಾಜಸ್ಥಾನದಲ್ಲಿ ನಿಷೇಧ ಇದೆ. ನನ್ನ ಕರ್ನಾಟಕಕ್ಕೆ ಕಡಿಯೋದಲ್ಲ, ಒಂಟೆ ಹೆಜ್ಜೆನೆ ಇಡೋಂಗಿಲ್ಲ ಕಾನೂನು. ಒಂಟೆ ಏನು ಬೆಂಕಿ ಪಟ್ಟಣದ ಪಾಕೆಟ್ ಎಲ್ಲ ಬರ್ತಾರ ಒಂಟೆನ? ಬೆಂಕಿ ಪಟ್ಟಣದ ಪ್ಯಾಕೆಟ್ ಎಲ್ಲ ಬರ್ತಾರ ಒಂಟೆನ ಅಂತ ನಾನು ಪೊಲೀಸ್ ಇಲಾಖೆಯವ್ರನ್ನ ಇದನ್ನ ವೇದಿಕೆ ಮಾಡ್ಕೊಂಡು ಕೇಳೋದು. ಬೆಂಕಿ ಪಟ್ಟಣದ ಪ್ಯಾಕೆಟ್ ಅಲ್ಲಿ ತಗೊಂಡ್ಬಂದ್ರೇನು? ಇಲ್ಲ ಯಾವ್ದಾದ್ರು ಆಟೋದೊಳಗಡೆ ಗೊತ್ತಿಲ್ಲದೆ ದಿಕ್ಕಿನ ಹಾಕೊಂಡ್ ಬಂದ್ರ? ಇವತ್ತು ಬೆಂಗಳೂರಿನಲ್ಲಿ 100 ಒಂಟೆಗಳಿದಾವಲ್ಲ, ಹೇಗಿದಾವೆ? ಹೇಗಿದಾವೆ? 100 ಅಡಿ ಮೇಲೆ ಗಣಪತಿ ಇಡಬೇಡಿ, ಈ ಕೆರೆಯಲ್ಲೇ ಗಣಪತಿ ಬಿಡ್ಬೇಕು. ನಾವು ಇಂತಕ್ಕೊಂದು ನಿರ್ಧಾರ ಮಾಡಿದೀವಿ, ಅಲ್ಲಲ್ಲೇ ಗಣಪತಿ ಬಿಡ್ಬೇಕು. ಹಸಿರು ಪಟಾಕಿಯನ್ನೇ ಹೊಡೆಯಬೇಕು, ಬೇರೆ ಪಟಾಕಿ ಹೊಡೆಯಂಗಿಲ್ಲ ನೀವು. ಅಪ್ಪ ನನಗೆ ಆಟಂ ಬಾಂಬ್ ಕೊಡ್ಸೆ, ಟಿವಿಲಿ ಹೇಳಿಲ್ಲ, ಅಲ್ಲಿ ಟಿವಿಲಿ ಹೇಳಿಲ್ಲ, ಹೊಡೆಯಂಗಿಲ್ಲ ಕಣ ಪಟಾಕಿನ ಅಂತ ಹೇಳಿ ನನ್ನ ಮಗುವನ್ನ ಕಾನೂನು ಪಾಲನೆ ಮಾಡಿಸುವ ತಂದೆ ತಾಯಿ ಜವಾಬ್ದಾರಿ ಹೊತ್ತ ನಾನು ಒಂಟೆ ಹೆಂಗ್ ಬಂತ್ರಿ ಇಲ್ಲಿಗೆ? ಒಂಟೆ ಹೆಂಗ್ ಬಂತು? ಇವತ್ತು ಪ್ರತಿ ಮಾಡಿಗಳ ಮೇಲೆ, ಪ್ರತಿ ಮನೆಯ ಮಾಡಿಗಳ ಮೇಲೆ ಹೇಗೋ ಗೋ ಹೇಗೋಯ್ತು ಮಾಡಿ ಮೇಲೆಗೆ? ಯಾಕೋಯ್ತು ಮಾಡಿ ಮೇಕೆ? ಪ್ರತಿ ಬಿಲ್ಡಿಂಗ್ ಮೇಲೆ ಅವ್ರ ಮನೆ ಮೇಲೆ ಹೋಗಿದೆ ಗೋವು, ಮಾಡಿಗಳ ಮೇಲೆ ಹೋಗಿದವು. ನಮಗೆ ಎದುರು ಹತ್ತಿಸುದು, ಕೆಳಗಿದ್ರು ಪುನೀತ್ ಕೆರೆಹಳ್ಳಿ ಸಂತೋಷ್ ಬರ್ತಾಳು, ಹಿಂದೂ ಕಾರ್ಯಕರ್ತರು ಬರ್ತಾರೆ ಅಂತ ಮನೆ ಮೇಲೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ನಾನ್ ಕೇಳೋದು ಇದ್ರ ಮೇಲೆ ಹೆಂಗೋಯ್ತು? ಇದು ಎಲ್ಲಿದೆ ಗೊತ್ತಾ? ಹೆಸರಾಂತ ಪೊಲೀಸ್ ಠಾಣೆಯಿಂದ 200 ಮೀಟರ್ ಅಲ್ಲದೆ, 200 ಮೀಟರ್ಸ್ ಟ್ಯಾನಿ ರೋಡ್, ಟ್ಯಾನಿ ರೋಡ್ ಪೊಲೀಸ್ ಸ್ಟೇಷನ್ ಮಗ್ಗಲಲ್ಲೇ ಗೋವುಗಳಿದಾವೆ. ನಾನ್ ಕೇಳೋದು, ನಿಮ್ ಧಾರ್ಮಿಕ ನಂಬಿಕೆಯನ್ನು ಪಕ್ಕಕ್ಕಿಡಿ, ಕಾನೂನಲ್ಲಿ ನಾಳೆ ರಕ್ತ ಹರಿಸ್ತಾರಲ್ಲ, ಬಕ್ರೀದ್ನಲ್ಲಿ ಸಾವಿರಾರು ಗೋವುಗಳನ್ನ ಹತ್ಯೆ ಮಾಡ್ತಾರಲ್ಲ, ಕಾನೂನು ಎಲ್ಲಿ? ಡಿಜೆ ಹಾಕಬಾರ್ದು ಅಂತ ಸಿಂಗಂಗಳು ವಿಜಯನಗರದಲ್ಲಿ ಬಂದ್ರು, ರಘುಜಿ ಸಿಂಗಂಗಳು ಬಂದು ಡಿಜೆ ಬಂದ್ ಮಾಡು ಅಂತ ಮುತಾಲಿಕ್ ಅಪ್ಪಾಜಿ ಬೇಡ್ಕೊಳ್ತಾ ಇದ್ರು, ಮಾಡ್ಬೇಡ್ರಿ ಅದನ್ನ ಅಂತ. ಹಾಗೂ ಸಿಂಗಂ ಬಂದ್ರು, ಡಿಜೆ ಬಂದ್ ಮಾಡು ಅಂತ. ಎಲ್ಲಿ ಈಗ ಸಿಂಗಂ? ಎಲ್ಲಿ ಆ ಸಿಂಗಂಗಳೀಗ? ನುಗ್ರಿ ಎಲ್ಲ ಏರಿಯಾಗಳಿಗೆ, ತಲ್ರಿ ಗೋಮಾತ ನಾಚೆಗೆ ತಾಕತ್ತಿದ್ಯಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ. ನಾವು ನುಗ್ಗಿದ್ರೆ, ನಾವು ತಂದ್ರೆ ಜಾತಿನಿಂದನೆ ಪ್ರಯೋಗ. ನಾನು ಯಾಕೆ ಬಿಜೆಪಿಯಿಂದ ಯಾವಾಗ್ಲೂ ಬೆಂಬಲಿಸ್ತೀನಿ ಗೊತ್ತಾ? ನನಗೆ ಅಟ್ರಾಸಿಟಿ ಕೇಸ್ ಆದ 3 ದಿನದಲ್ಲಿ ಹೈಕೋರ್ಟ್ ಸ್ಟೇ ಕೊಡಿಸುದು, ಹಾಗಾದ್ರೆ ನಾನು ಬಿಜೆಪಿ ಬೆಂಬಲಿಸ್ತೀನಿ. ನನ್ನ ಮೇಲೆ 46 ಕೇಸ್ ಆದಾಗಲೂ ಕೂಡ 46 ಕೇಸ್ ಆದ್ರೂ ಕೂಡ ಇವತ್ತಿಗೂ ನಾನು ಇಲ್ಲಿ ನಿಂತ್ಕೊಂಡು ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಬಿಜೆಪಿ ಅವರೇ ಕಾರಣ. ಅದಕ್ಕೆ ನಾನು ಬಿಜೆಪಿ ಬೆಂಬಲಿಸ್ತೀನಿ. ಯಾರೋ ಮೌಲಿಗಳು ಹೇಳಿದ್ರಲ್ಲ, ರಾಷ್ಟ್ರೀಯ ಪ್ರಾಣಿ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ, ಅವ್ರು ಯಾರು ಬೇಡಪ್ಪ. ನಾವು ಗೋಹತ್ಯೆ ನಿಷೇಧ ಮಾಡಿ ಅಂತ ಕೇಳೋದೂ ಇಲ್ಲ, ಗೋವನ್ ಕಡಿಬೇಡಿ ಅಂತ ಹೇಳೋದೂ ಇಲ್ಲ. ನನಗೆ ಒಂದೇ ಒಂದ್ ಮಾತು ಬೇಕು, 3 ಜನದ ಹೆಸರು ಹೇಳ್ತೀನಿ ಅವ್ರ ಕಡೆಯಿಂದ. ಒಂದು DK ಶಿವಕುಮಾರ್ ಅವರು, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನೊಂದು ನಮ್ಮ ಮಂಗಳೂರಿನಲ್ಲಿ ಒಬ್ರು ಗೆದ್ರಲ್ಲ ಅಣ್ಣ, ಯಾರವರು? ಅಲ್ಲ ಬಿಜೆಪಿಯಿಂದ ಹೋಗಿ ಗೆದ್ರಲ್ಲ, ಅವ್ರ ಹೆಸರು ಕಾಂಗ್ರೆಸ್ ಅಲ್ಲಿ ಅಶೋಕ್ ರೈ ಅವರು. ಇವ್ರು 3 ಜನ ಕಾಂಗ್ರೆಸ್ನವರಲ್ಲ. ಎಂಥ DK ಶಿವಕುಮಾರ್ ಅವ್ರು ಹೇಳಿಕೆರಿ, ನಮ್ ಸತ್ಯವನ್ನು ವಿರೋಧ ಮಾಡ್ತಿಲ್ಲ. ಬ್ರದರ್ಸ್ ಅಂತ ಕರೆದು ಯಾರನ್ನ? ಮುಸಲ್ಮಾನರನ್ನ. ಯಾರನ್ನ? ಮುಸಲ್ಮಾನರನ್ನ ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳಿದ್ರು. ಅಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಸೌಹಾರ್ದಯುತವಾಗಿ ಬದುಕೋದಕ್ಕೆ ನಿಮ್ಮನ್ನ ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳಿದಂತಹ DK ಶಿವಕುಮಾರ್ ಅವರ ಧಾರ್ಮಿಕ ಭಾವನೆಗೂ ನೀವು ಬೆಲೆ ಕೊಡೋದಿಲ್ವಾ? ಬಿಡ್ರಿ, ಪುನೀತ್ ಕೆರೆಹಳ್ಳಿ ಸರಿ ಇಲ್ಲ, ಮೋದಿ ಸರಿ ಇಲ್ಲ, ರಘುಜಿ ಸರಿ ಇಲ್ಲ, ಸಂತೋಷ್ ಗಟ್ಟರ್ ಸರಿ ಇಲ್ಲ, ಹಿಂದೂ ಸಂಘಟನೆಗಳು ಸರಿ ಇಲ್ಲ, RSS ಸರಿ ಇಲ್ಲ, ನಾವ್ಯಾರು ಸರಿ ಇಲ್ಲಪ್ಪ. ನಾವ್ಯಾರು ಸರಿ ಇಲ್ಲ, ನಾವು ಕೋಮುವಾದಿಗಳು. DK ಶಿವಕುಮಾರ್ ಕೋಮುವಾದಿ ಅಲ್ಲಲ್ವಾ? DK ಶಿವಕುಮಾರ್ ಅವ್ರ ಕೈಲಿ ಒಂದು ಹೇಳಿಕೆಯನ್ನು ಕೊಡಿಸಿ, ನೀವು ಬಕ್ರೀದ್ನಲ್ಲಿ ಗೋವನ್ನು ಕರ್ತೀನಿ, ನನಗೆ ಬೇಸರ ಇಲ್ಲ, ಒಂದೇ ಒಂದು ಹೇಳಿಕೆ ಸಾಕು. ಮೋದಿ ಅವರು ರಾಷ್ಟ್ರೀಯ ಪ್ರಾಣಿ ಮಾಡೋದು ಬೇಡ. DK ಶಿವಕುಮಾರ್ ಅವರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಥವಾ ನಮ್ಮ ಮಂಗಳೂರಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರ, ಈ 3 ಜನರ ಕೈಲಿ ಗೋವು ನಮ್ಮ ಧಾರ್ಮಿಕ ನಂಬಿಕೆ ಅಲ್ಲ, ನೀವು ಅದನ್ನ ಕಡಿದು ತಿನ್ನಿ, ನನಗ್ ಬೇಸರ ಇಲ್ಲ
ಅಂತ ಯಾರ್ಯಾರು ಹಿಂದೂ ಸಂಘಟನೆಗಳು ಗೋರಕ್ಷಣೆಗೆ ಹೋಗ್ತಾ ಇದ್ರ, ನೀವು ಗೋರಕ್ಷಣೆ ಮಾಡಬೇಡಿ, ಅವ್ರು ಕಡದ್ ತಿನ್ಲಿ ಬಿಡಿ ಅಂತ ಒಂದೇ ಒಂದು ಹೇಳಿಕೆಯನ್ನ ಯಾವುದಾದ್ರೂ ಒಬ್ಬ ಮೌಲಿ ಕೊಡಿಸಿದ್ದೇ ಆದ್ರೆ ನಾವು ನಮ್ಮ ಹೋರಾಟಕ್ಕೆ ಅವತ್ತೇ ಸ್ಟಾಪ್ ಇಡ್ತೀವಿ. ಆಗುತ್ತಾ? ಹಾಗಾದ್ರೆ ಯಾರು ನಿಮ್ಮನ್ನ ಅಣ್ಣ ತಮ್ಮ ಅನ್ನೋ ಭಾವನೆಯಲ್ಲಿ ನಿಮ್ಮ ಜೊತೆಗಿಡ್ಕೊಂಡು ಅವ್ರು ನಿಮಗೆ ಹಾಲೆರೆದು ಸಾಕ್ತಿದ್ದಾರೋ ಅಂತವರ ಧಾರ್ಮಿಕ ಭಾವನೆಗೆ ನೀವು ಬೆಲೆ ಕೊಡುವುದಿಲ್ಲ ಅನ್ನೋದಾದ್ರೆ ನೀವೇನಾಗಿತ್ತು? ನಮ್ ಜೊತೆ ಅಂತಂದಿರಂತ ಇದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಅವ್ರು ದಿನ ಬೆಳಿಗ್ಗೆ ಆದ್ರೆ ಗೋಪೂಜೆ ಮಾಡ್ತಾರೆ, ಅವ್ರ ಮನೆ ಸಿದ್ದರಾಮಯ್ಯನವರು ಗೋವನ್ನ ವಿರೋಧಿಸಬಹುದು, ಅವ್ರ ಹೆಂಡತಿ ಗೋಪೂಜೆ ಮಾಡ್ತಾರೆ. ನಮ್ಮ ಜಯನಗರ ಶಾಸಕರು ಅವರು ರಾಮಲಿಂಗಾರೆಡ್ಡಿ ಅವರು ಅವ್ರ ಮನೇಲಿ ಗೋಪೂಜೆ ಮಾಡದೆ ಯಾವ ಕಾರ್ಯಕ್ರಮ ಆರಂಭ ಮಾಡಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಒಂದು ವೇದಿಕೆಯಲ್ಲಿ ಗೋಪೂಜೆ ಮಾಡಿದ್ರು. ಇವರೆಲ್ಲರೂ ನಮ್ಮನ್ನ ಸಹೋದರರಂತೆ ನೋಡುವ ಕಾಂಗ್ರೆಸ್ನ ಕಾರ್ಯಕರ್ತರಿಗಾಗಿ ನಾವು ಗೋಹತ್ಯೆಯನ್ನ ಮಾಡೋದ್ ಬೇಡ, ನಾವು ಕುರ್ಬಾನಿಯನ್ನ ಕುರಿ ಕೊಡೋಣ ಅಂತ ಹೇಳಿ ನೀವ್ ಹೇಳ್ತಿದ್ರಲ್ಲ, ಅವತ್ತು ಹಿಂದೂ ಸಂಘಟನೆಗಳು ನಾವು ಕೆಲಸ ಮಾಡದೆ ಸುಮ್ಮಕೊಳ್ತಿದ್ವು. ಇಲ್ಲಪ್ಪ ಇವ್ರು ಸಹೋದರ ಕೂತಲ್ಲಿದ್ದಾರೆ ಅಂತ. ಯಾವಾಗ ನಾವು ಗೋಹತ್ಯೆ ವಿಚಾರವಾಗಿ ಜನರನ್ನ ಜಾಗೃತಿ ಮಾಡ್ತಾ ಬರ್ತೀವೋ, ಕಾನೂನು ಹಿಂಗಿದೆ ಅಂತ ಹೇಳ್ತಾ ಬರ್ತೀವೋ, ಹಾಗೆಲ್ಲ ನೀವು ಮತ್ತೊಂದ್ ಯಾವ್ದೋ ವಿಚಾರ ಈಗೇನಾಗುತ್ತೆ ಗೊತ್ತಾ, ಹಿಂದೂಗಳ ಮನಸ್ಸಲ್ಲಿ ಕರೆಕ್ಟ್ರಿ ಒಬ್ಬ ಮೌಲಿನೇ ರಾಷ್ಟ್ರೀಯ ಪ್ರಾಣಿ ಮಾಡಿ ಇರ್ತಾವನೆ, ಬಿಜೆಪಿಯವ್ರು ಮಾಡ್ತಿಲ್ಲ. ಇದನ್ನ ಯಾಕೆ ರಾಜಕೀಯ ಲಿಂಕ್ ಮಾಡಿದ್ರು ಇವರು? ನಿಮ್ಮ ಧಾರ್ಮಿಕ ಭಾವನೆ ಇದು. ನೀನ್ ಕಡಿಬೇಡ ಕಡಿಬಾರ್ದಷ್ಟೇ, ನೀನ್ ಕಡಿಬಾರ್ದಷ್ಟೇ. ಕಡಿದ್ರೆ ನೀನ್ ಗೋವು ಕಡಿಯೋನ್ ಒಂದ್ ಸೈಡು, ಗೋ ಪೂಜೆ ಮಾಡೋದು ಒಂದ್ ಸೈಡ್. ಇದನ್ನ ಹಾಗೆ ಹಾಕ್ತಿವಿ. ಇವತ್ತಿಲ್ದೆ ಇದ್ರು ಇನ್ 10 ವರ್ಷ ಆದ್ಮೇಲೂ ಆದ್ರೂ ಗೋ ಆರಾಧಕರೆಲ್ಲ ಒಂದ್ ಕಡೆ, ಗೋ ಅಂತಕ್ರೆಲ್ಲ ಒಂದ್ ಕಡೆ ಹಾಗೆ ಹಾಕ್ತಿವಿ. ಯಾರು ತಡೆಯಕ್ಕಾಗಲ್ಲ. ನೀವು 40 ಇಲ್ಲ ಅಂದ್ರೆ 100 ಕೇಸ್ ಹಾಕಿದ್ರು ಇದನ್ನ ತಡೆಯಕ್ಕಾಗಲ್ಲ. ಪುನೀತ್ ಕೆರೆಯಲ್ಲಿ ಇಲ್ಲ ಅಂದ್ರೆ ಇನ್ನೊಬ್ಬ ಬಂದು ಈ ಕೆಲಸ ಮಾಡ್ತಾನೆ. ಯಾರು ತಡೆಯಕ್ಕಾಗಲ್ಲ. ಇನ್ನು ನಮಗೆ ನೀವ್ಯಾಕ ನುಗ್ಗಿ ಡೈರೆಕ್ಟ್ ಹೋಗಿ ಯಾಕೆ ರೈಡ್ ಮಾಡ್ತೀರಾ ಅಂತೀರಲ್ಲ, ನಮ್ ಸಂಜಯ್ ಜಿ ಅವರು 5 ಜನ ಪೊಲೀಸರನ್ನ ಕರ್ಕೊಂಡು ಸ್ಪಾಟಿಗೆ ಹೋದ್ರೆ ಅಷ್ಟ್ರೊಳಗಾಗಿ ಅಲ್ಲಿ 10 ಒಂಟೆಯೂ ಇರ್ಲಿಲ್ಲ, 20 ಎತ್ತುಗಳು ಇರ್ಲಿಲ್ಲ. ಎಲ್ಲಿ ಹೋಗಿ ಸ್ಥಳಾಂತರ ಮಾಡಿ ಇವ್ರುಗಳು ಸುಮ್ನೆ ಹೋಗಿದ್ರ? ಇಲ್ಲ, 1,000 ಜನ ಒಟ್ಟಿಗೆ ಸೇರಿದ್ರು. ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು. ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಕಾನೂನನ್ನ ಜೊತೆ ಕರ್ಕೊಂಡು ಹೋಗಿದ್ರಲ್ಲ, ಕಾನೂನಾತ್ಮಕವಾಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಾನೂನು ಮೀರಿ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಲ್ಲಿ ನಮ್ ಸಂತೋಷ್ ಕೊಡ್ತಾಳ ಗೋಪಿ ಕೊಡೋಣ ಇದ್ದಿದ್ರು ಚೆನ್ನಾಗಿರೋದು ಅಂತ. ಅವ್ರು ಯಾವಾಗ್ಲೂ ಕೇಳ್ತಾರೆ ನಮಗಿಂತ ಚಾನ್ಸ್ ಸಿಗೋದಿಲ್ವಲ್ಲ ಅಂತ. ತುಂಬಾ ಬಾರಿ ಇರ್ತಾರೆ, ನಾವು ಆದತ್ರ ಅವರೇ ಹೊಡೋಗ್ತಾರಲ್ಲ, ನಾವು ನಿಂತಾಗ ಅವ್ರು ಹೊಡೋಗ್ತಾರಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೆಲ್ಲರೂ ಕೂಡ ಇದನ್ನ ಈ ದೇಶದ ಭದ್ರತೆ, ಕಾನೂನು, ಸಂವಿಧಾನವನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು. ದೇಶ ಮುಂದೆ ಏನಾಗಬಹುದು ಅಂತ, ದೇಶ ಮುಂದೆ ಏನಾಗಬಹುದು. ಪಾಪ ರೀ, ಒಂದು ಹೆಣ್ಣು, ಆಕೆ ಒಂದು ಹೆಣ್ಣು ಮನಸ್ಸಿನ ಹೆಣ್ಣು. ಯಾರು? ಡಾಕ್ಟರ್ ನಾಗಲಕ್ಷ್ಮಿ ಒಂದು ಹೆಣ್ಣು ಮಗು ರೀ. ಪಾಪ ಅದು ಭಾವನೆಗಳಿಗೆ ಸ್ಪಂದಿಸುವಂತ ಹೆಣ್ಣು ಮಕ್ಕಳಿಗೆಲ್ಲ ಕಷ್ಟ ಆದ್ರೆ ಹೋಗಿ ಸ್ಪಂದನೆ ಮಾಡುವಂತ ಹೆಣ್ಣು ಮಗು. ಗೋವನ ಪೂಜೆ ಮಾಡುವಂತ ಗೋವಾರಬೇಕು. ನಾನು ಅಚಾನಕ್ಕಾಗಿ ಬಂದೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋದೆ. ಅಚಾನಕ್ ಅವತ್ ನಾನು ಹುಟ್ಟಿದ್ದಿನ ನಮ್ಮ ಅಕ್ಕ ನೀನ್ ಬಂದಿಲ್ಲ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿ ಹೋದೆ. ಪಾಪ ಅವ್ರ ಎದುರಿಗೆ ಬಂದ್ರು, ಗೋರಕ್ಷಣೆ ಮಾಡ್ತಾ ಇದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಒಳ್ಳೇದಾಗ್ಲಿ, ನಿಮ್ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ಒಂದು ವಿಶ್ ಮಾಡಿದ್ರು ಅಷ್ಟೇ. ಯಾರೋ ಅಫ್ಸರ್ ಕೊಡ್ಲಿಪೇಟೆಯಿಂದ ಹಿಡಿದು ಅವ್ನು ಯಾರೋ ದೊಡ್ಡ ಮೂಲಿವರ್ಗು ಏನೋ ಅವ್ರನ್ನ ಬಹಿಷ್ಕಾರ ಹಾಕಿತ್ತು. ಬಹಿಷ್ಕಾರ ಹಾಕಿ ನನ್ನ ಧರ್ಮದ ಹೆಣ್ಣು ಮಗಳು, ನನ್ನ ತಾಯಿ ಅಥವಾ ನನ್ನ ಅಕ್ಕ ನನಗೆ ವಿಶ್ ಮಾಡಿದ್ರೆ ನಿನಗೆ ಯಾಕೆ ಬೇಕಲ್ರಿ ಅಂತ, ನಿನಗೆ ಯಾಕೆ ಉರಿಬೇಕದು, ನಿನಗೆ ಯಾಕೆ ನೋವು ಆಗ್ಬೇಕು? ನನ್ ಧರ್ಮದ ಹೆಣ್ಣು ಮಗಳು ನನಗೆ ಯಾರೋ ಬುರ್ಕ ಹಾಕೊಂಡು ಬಂದ ಬರ್ತಡೆ ವಿಶ್ ಮಾಡ್ಲಿಲ್ಲಪ್ಪ. ಎದೆ ಮೇಲೆ ತಾಳಿ, ಹಣೆಯಲ್ಲಿ ಕುಂಕುಮ, ಕಾಲಲ್ಲಿ ಕಾಲುಂಗ್ರ ಹಾಕಿದ್ದಂತ ಹೆಣ್ಣು ಮಗಳು ನನಗೆ ವಿಶ್ ಮಾಡಿದ್ದು. ನೀವೆಲ್ಲರೂ ಇದನ್ನ ಯೋಚನೆ ಮಾಡ್ಬೇಕು. ಹೆಂಗ ನಿಮ್ಮಿಂದ ಭಾವನೆಗಳನ್ನ ಆಚೆ ತಳ್ತಾರೆ, ನಿಮ್ಮ ಮುಂದೆ ಇರ್ತಕ್ಕಂಥ ನಾಯಕರುಗಳಿಗೆ ಬೆಂಬಲ ಸಿಗದಂಗ್ ಮಾಡ್ತಾರೆ, ಅವ್ರುಗಳನ್ನ ಕೆಟ್ಟದಾಗಿ ಬಿಂಬಿಸೋ ಕೆಲಸ ಮಾಡ್ತಾರೆ, ಅವರಿಗೆ ಯಾವುದೇ ರೀತಿ ನಿಮ್ಮ ಸಹಾಯ ಸಿಗದಂತ ಮಾಡ್ತಾರೆ. ಗೋವುಗಳಲ್ಲಿ ನೀವು ರಕ್ಷಣೆ ಮಾಡಿದ ಗೋವುಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ.
ನೀವು ಇಷ್ಟೊಂದು ಗೋವುಗಳನ್ನ ರಕ್ಷಣೆ ಮಾಡಿದ್ರಲ್ಲ, ಗೋವೆಲ್ಲಿ ನಿನಗೆ ಯಾಕೆ ಬೇಕದು? ಅಲ್ಲಿಗೂ ನುಗ್ಗಕ್ಕ, ಅಲ್ಲೂ ಕಳ್ತನ ಮಾಡಕ? ಅಲ್ಲಿ ಮೊನ್ನೆ ಶಾಲೆಗೆ ಬೆಂಕಿ ಹಚ್ಚುದು, ಕೋಟ್ಯಾಂತರ ರೂಪಾಯಿ ಮೇವನ್ನ ಬೆಂಕಿ ಹಚ್ಚಿ ಸುಟ್ಟಾಕುದು. ಯಾಕೆ ನಿಮಗೆ ಇದು ಪ್ರಶ್ನೆ? ನೀವ್ ಏನ್ ಮಾಡ್ಬೇಕು? ನಮ್ಮನ್ ಬಿಟ್ಬಿಡಿ, ನಾವು ಗೋರಕ್ಷಣೆ ಮಾಡಿ ನಮ್ಮನ್ ಬಿಟ್ಬಿಡ್ರಿ, ಗೋರಕ್ಷಕರನ್ನ ಪಕ್ಕಕ್ಕಿಡಿ. ನಿಮ್ಮ ಪಕ್ಷದಲ್ಲೇ ನಿಮ್ಮನ್ನ ಒಪ್ಪಿರುವ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಕೊಟ್ಟು ಗೋಹತ್ಯೆಯನ್ನ ನಿಲ್ಲಿಸಿ. ಇಲ್ಲ ಅಂದ್ರೆ ನಮ್ ಜಾಗೃತಿ ಕೆಲಸ ನಾವು ಮುಂದುವರಿಸ್ತಾನೆ ಇರ್ತೀವಿ. ನಾವು ನಮ್ ಕೆಲಸವನ್ನ ಮಾಡೇ ಮಾಡ್ತೀವಿ. ಎಲ್ಲಿವರೆಗೂ ಅಂದ್ರೆ ನೀವಾಗೆ ಒಂದು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿಬಿಡಿ ಅಂತ ಕೈ ಮುಗಿದು ಬೇಡಿಕೊಳ್ಳುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು